ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಆಮ್ಲಾ ಕ್ಯಾಂಡಿ. ಇದು ಹೇರ್ ಫಾಲಿಗೆ, ಸ್ಕಿನ್ ಗ್ಲೋಯಿಂಗ್ ಮತ್ತು ಡೈಜೆಷನ್ಗೆ ತುಂಬಾ ಉಪಯೋಗಕಾರಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನ 15 ನಿಮಿಷ ತನಕ ಈ ಥರ ಸ್ಟೀಮರಲ್ಲಿ ಸ್ಟೀಮ್ ಮಾಡ್ಕೊಳ್ಳಿ, ಅಂದರೆ ಬೇಯಿಸ್ಕೊಳ್ಳಿ. ಆಮೇಲೆ ತಣ್ಣಗಾದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈ ಥರ ಸೀಡ್ಸ್ ತೆಗಿಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೀಡ್ಸ್ನೆಲ್ಲ ತೆಗೆದುಬಿಟ್ಟು ಒಂದು ಬ್ಲೆಂಡರ್ ಜಾರಿಗೆ ಹಾಕಿಬಿಟ್ಟು ಇದನ್ನ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಒಂದು ಕಡಾಯಿಯಲ್ಲಿ ಈ ಫೈನ್ ಪೇಸ್ಟ್ ಆಗಿರುವುದನ್ನು ಹಾಕ್ಕೊಂಡು ಸ್ವಲ್ಪ ಅದನ್ನ ಸ್ಟರ್ ಮಾಡ್ತಾಯಿರಿ. ನಂತರ ಇದಕ್ಕೆ 1 ಕಪ್ಪಷ್ಟು ನಾನಿಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಸಕ್ಕರೆ ಪೌಡ್ರು, ಕಲ್ ಸಕ್ಕರೆ ಪುಡಿನೂ ಹಾಕ್ಕೊಳ್ಬೋದು, ಹಾಗೆ ಬ್ರೌನ್ ಶುಗರ್ ಕೂಡ ಹಾಕ್ಕೊಳ್ಬೋದು. ಮತ್ತು ಸ್ವಲ್ಪ ಚಟಪಟ ಇರಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಗೆ ಶುಂಠಿ ಪೌಡರ್ನ ಹಾಕಿದ್ದೆ, ಅಂದರೆ ಒಣ ಶುಂಠಿ ಪೌಡರ್ ಹಾಕಿದ್ದೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ಥಿಕ್ನೆಸ್ ಆಗಲಿ ಅಂತ ಹೇಳಿಬಿಟ್ಟು ಕಾರ್ನ್ಫ್ಲೋರ್ ಸ್ಲರಿ ಮತ್ತು 1 ಟೇಬಲ್ ಸ್ಪೂನ್ ಗೀ ಹಾಕಿದ್ದೀನಿ, ಶೈನ್ ಬರಲಿ ಅಂತ. ಇದನ್ನು ಒಂದು ಕಂಟೈನರಲ್ಲಿ ಹಾಕಿಬಿಟ್ಟು ರೂಮ್ ಟೆಂಪ್ರೇಚರಲ್ಲಿ 1 ಅವರ್ ತನಕ ಇಡಿ. ತಣ್ಣಗಾದ್ಮೇಲೆ ಸೆಟ್ ಆಗುತ್ತೆ. ಫ್ರಿಜ್ಜಲ್ಲಿರುವಂಥ ಅವಶ್ಯಕತೆ ಏನೂ ಇಲ್ಲ. ಹಾಗೆ ನೋಡಿ ಅಂತ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಇದನ್ನು ನೀವು 1 ಇಯರ್ ತನಕ ಸ್ಟೋರ್ ಮಾಡ್ಬೋದು. ಸ್ವಲ್ಪ ಈ ಥರ ಶುಗರ್ ಪೌಡ್ರಿಗೆ ಕೋಟಿಂಗ್ ಮಾಡಿಬಿಟ್ಟು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು ಇಟ್ಬಿಡಿ. ತುಂಬಾ